ಬೆಳಿಗ್ಗೆ ಎದ್ದು ಮೆಟ್ರೋದಲ್ಲಿ ಕೂತು ಕ್ಯಾಂಡಿ ಕ್ರ್ಯಾಶ್ ಆಡ್ತಾ ಇರ್ತಾರೆ. ಇವತ್ತಿನ ವಿಡಿಯೋ ನಿಮ್ಮ ಲೈಫ್ ಚೇಂಜಿಂಗ್ ವಿಡಿಯೋ ಆಗಿರ್ಬೋದು, ಹಾಗಾಗಿ ಧ್ಯಾನದಿಂದ ನೋಡಿ ವೀಕ್ಷಕರೇ. ಅಮಿತ್ ಅನ್ನೋ ವ್ಯಕ್ತಿ ರಾತ್ರಿ 9 ಗಂಟೆ ಆದರೂ ಮನೆಗೆ ಬರ್ತಾ ಇಲ್ಲ. ಯಾಕೆ ಗೊತ್ತಾ? ಬೆಳಿಗ್ಗೆ 9 ಗಂಟೆ ಹೋಗಿದ್ದಾನೆ ಕೆಲಸಕ್ಕೆ. 9 ಗಂಟೆ ನೈಟ್ ಆದರೂ ಬಂದಿಲ್ಲ. 6 ಗಂಟೆ ಬರಬೇಕಿತ್ತು. ಏನಾಗಿದೆ ಗೊತ್ತಾ? ಬಾಸ್ ಎಕ್ಸ್ಟ್ರಾ 2 ಕೆಲಸಗಳನ್ನು ಕೊಟ್ಟಿದ್ದಾರೆ. ಸೊ ಅಮಿತ್ ಏನು ಮಾಡ್ತಿದ್ದಾನೆ, 6 ಗಂಟೆ ಮೇಲೆ ಎಕ್ಸೆಲ್ ಶೀಟ್ ಇಟ್ಕೊಂಡು ಲ್ಯಾಪ್ಟಾಪ್ ಮುಂದೆ ಕೂತಿದ್ದಾನೆ. ಆದರೆ ಕೆಲಸ ಅಲ್ಲೇ ಇದೆ, ಅದ್ರ ಜೊತೆ ಮೊಬೈಲನ್ನು ಒತ್ತಾ ಇದ್ದಾನೆ. ರೀಲ್ಸ್ ನೋಡ್ತಿದ್ದಾನೆ, ಶಾರ್ಟ್ಸ್ ನೋಡ್ತಿದ್ದಾನೆ. ಅದರಲ್ಲಿ ಒಬ್ಬ ಬ್ಲಾಗರ್ ಒಂದು ಒಳ್ಳೆ ಪ್ಲೇಸಿಗೆ ಹೋಗಿ ಎಂಜಾಯ್ ಮಾಡ್ತಾ ಇದ್ದಾನೆ, ಇಂಡಿಪೆಂಡೆಂಟ್ ಆಗಿ ತಿರ್ಗ್ತಾ ಇದ್ದಾನೆ. ಸೊ ಅದು ನೋಡಿ ಅಮಿತಿಗೆ ಫೀಲ್ ಆಗ್ತಿದೆ, ಎಲ್ಲರ ಲೈಫು ನನ್ನ ಥರನೇ ಆಗಿಬಿಡ್ತಾ ಅಂತ, ನಾವು ಜಾಬ್ ಲೈಫ್ ಈ ಥರನೇ ಆಗಿಬಿಡ್ತಾ ಅಂತ. ಒಂದು ಕಡೆ ಅಮಿತ್ ಪೋಸ್ಟ್ ಬೇರೆ ಇವತ್ತು ಅಪ್ಲೋಡ್ ಹಾಕಿದ್ದಾನೆ. ಲಿಂಕ್ಡ್ಇನ್ನಲ್ಲಿ ಹೊಸ ಕೆಲಸ ಸಿಕ್ಕಿದೆ, ಸ್ಯಾಲ್ರಿ ಪ್ಯಾಕೇಜ್ 12 ಲಕ್ಷ ಅಂತ ಹಾಕಿದ್ದಾರೆ. ಅಮಿತ್ ಅವರು ಮನೆಯವರು ಖುಷಿಯಿಂದ ಅಮಿತಿಗೆ ಹುಡುಗಿ ನೋಡಿದ್ದಾರೆ. ಹುಡುಗಿ ನೋಡೋಕ್ಕೂ ಇವನಿಗೆ ಒಂಥರ ಮುಜುಗರ, ಅದ್ರ ಜೊತೆ ಟೆನ್ಷನ್ ಬೇರೆ, ಅದ್ರ ಜೊತೆ ಎಂಪ್ಟಿನೆಸ್, ಅದ್ರ ಜೊತೆ ಏನೋ ಒಂದು ಕಳ್ಕೊಂಡಾಗೆ ಫೀಲ್ ಆಗ್ತಾಯಿದೆ. ಇದು ಅಮಿತಿದು ಮಾತ್ರ ಸ್ಟೋರಿ ಅಲ್ಲ, ಇದು ಬೆಳಿಗ್ಗೆ ಎದ್ದು ಮೆಟ್ರೋದಲ್ಲಿ ಕೂತು ಕ್ಯಾಂಡಿ ಕ್ರ್ಯಾಶ್ ಆಡ್ತಾ ಇರ್ತಾರೆ. ರಿಕ್ಷಾದಲ್ಲಿ ಹೋಗುವಾಗ ಟ್ರಾಫಿಕ್ ಸಿಗ್ನಲನ್ನು ನೋಡ್ತಾ ಇರ್ತಾರೆ. ಸ್ಯಾಟರ್ಡೆ ಆದರೆ ಫ್ರೆಂಡ್ಸ್ ಜೊತೆ ಪಾರ್ಟಿಗಂತ ಹೋಗ್ತಾ ಇರ್ತಾರೆ. ಸಂಡೇ ಆದರೆ ಕೂತ್ಕೊಂಡು IPL ನೋಡ್ತಾ ಇರ್ತಾರೆ. ಮಂಡೇ ಆದಮೇಲೆ ಸೇಮ್ ರೂಟೀನ್, ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಬರೋದು. ಸೊ ಎಲ್ಲೋ ಒಂದು ಕಡೆ ಅಮಿತ್ ಏನೋ ಒಂದು ಕಳ್ಕೊಂಡಿದ್ದಾನೆ ಅನ್ನೋ ಫೀಲಿಂಗ್. ಪಾರ್ಶ್ ಅವರು ಹೇಳ್ತಾರೆ, ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಸಂಜೆ ಆದಮೇಲೆ ಮನೆಗೆ ಬರೋದು ಒಂದು ಡೆಡ್ ಲೈಫ್ ಅಂತ. ಮಿಸ್ಟರ್ ಪಾರ್ಶ್ ಅವರು ಹೇಳ್ತಾರೆ, ಒಬ್ಬ ವ್ಯಕ್ತಿ ಬೆಳಿಗ್ಗೆ ಎದ್ದು ಕೆಲಸಕ್ಕೆ ಹೋಗಿ ಸಂಜೆ ಆದಮೇಲೆ ಮನೆಗೆ ಬರೋದು ಒಂದು ಕಠಿಣವಾದ ಕೆಲಸ. ಅದು ಕಠಿಣ ಅಂದರೆ ತನ್ನ ಕನಸುಗಳನ್ನು ಕೊಲ್ಲುವಂಥ ಕೆಲಸ ಅಂತ ಸ್ಪಾರ್ಶ್ ಅವರು ಹೇಳ್ತಾರೆ. 2024ರಲ್ಲಿ ಒಂದು ಸರ್ವೆ ನಡೆಯುತ್ತೆ ಗ್ಯಾಲಪ್ ಅಂತ ಕಂಪ್ನಿಯಿಂದ. ಸೊ ಆ ಸರ್ವೆ ಪ್ರಕಾರ 1,41,160 ದೇಶಗಳ ಸರ್ವೆ ಪ್ರಕಾರ 23% ಜನ ಜಾಬಿಗೆ ಹೋಗ್ತಾ ಇದ್ದಾರೆ. ಬಾಕಿ 23% ಜನ ಲೀವಲ್ಲಿದ್ದಾರೆ, ಕೆಲಸಕ್ಕೆ ಬರ್ತಿಲ್ಲ, ಏನೇನೋ ಪ್ರಾಬ್ಲಮ್ಗಳಿವೆ. ಸೊ ಕೇವಲ 21% ಜನ ಕೆಲಸದಲ್ಲಿದ್ದಾರೆ. ಮಿಕ್ಕ 10-21% ಜನ ಮೂಡಿಲ್ಲ ಅಂದರೂ ಆ ಕೆಲಸಕ್ಕೆ ಕೂತು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದು ಅವರಿಗೆ ಮಂಡೇ ಕೆಲಸಕ್ಕೆ ಹೋಗ್ತಾರೆ, ಸ್ಯಾಟರ್ಡೆ ಆದ ಕೂಡಲೇ ವೀಕೆಂಡ್ ಗಮ್ಮತ್ತು ಮಾಡ್ತಾರೆ, ಸಂಡೇ ಆದಮೇಲೆ ಅವ್ರದ್ದೇನೋ ಖುಷಿದು ಮಾಡ್ತಾರೆ, ನೆಕ್ಸ್ಟ್ ಮಂಡೇ ಸೇಮ್ ಕೆಲಸಕ್ಕೆ ಹೋಗ್ತಾರೆ. ಇದು ರುಟೀನ್ ವರ್ಷಗಟ್ಟಲೆಯಿಂದ ಆಗ್ತಾ ಇರೋದು. ಓನ್ಲಿ 23% ಜನ ಕೆಲಸಕ್ಕೆ ಹೋಗ್ತಾ ಇದ್ದಾರೆ, ಮಿಕ್ಕವರು ಕೆಲಸಕ್ಕೆ ಹೋಗ್ತಿದ್ದಾರೆ ಆದರೆ ಆ ಜಾಬ್ ಇಷ್ಟ ಇಲ್ಲ. ಹೀಗೆ ವೀಕೆಂಡ್ ಆದಮೇಲೆ ಗಮ್ಮತ್ತು ಮಾಡೋದು, ಸಂಡೇ ತಿರುಗೋದು, ನೆಕ್ಸ್ಟ್ ಮಂಡೇ ಲಾಗಿನ್ ಆಗೋದು, ಮೂಡಿಲ್ಲ. ಈ ಥರ ತುಂಬ ಜನ ಇದ್ದಾರೆ. ಸೊ ಈ ಸರ್ವೆ ಪ್ರಕಾರ ಈ 23% ಜನ ಏನು ಕೆಲಸ ಮಾಡ್ತಿದ್ದಾರೆ ಅದು ಕಂಪ್ನಿಗೆ ಪ್ರಾಫಿಟೇಬಲ್ ಆಗಿದೆ. ಕಂಪ್ನಿಗಳು ಒಳ್ಳೆ ಪ್ರಾಫಿಟ್ ಮೇಕಿಂಗ್ ಮಾಡ್ತಾ ಇದ್ದಾರೆ. ಬಟ್ ಇವರು ಡೆಡಿಕೇಟಿವ್ ಆಗಿ ವರ್ಕ್ ಮಾಡ್ತಿದ್ದಾರೆ. ಸೊ ಇನ್ನು ಮಿಕ್ಕ 10-21% ಜನ ಯಾಕೆ ಕೆಲಸಕ್ಕೆ ಹೋಗ್ತಾ ಇದ್ದಾರೆ? ಹಿಂಗೆ ಹೋದರೆ ಎಕಾನಮಿಗೆ ಏನಾಗುತ್ತೆ, ಎಫೆಕ್ಟ್ ಆಗುತ್ತೆ, ಅಥವಾ ಕನಸುಗಳನ್ನು ಕೊಲ್ತಾ ಇದ್ದಾರಾ? ಅದಕ್ಕೆ ನಾನಿವತ್ತು ಹೇಳ್ತಾ ಇರೋದು, ಯಾವತ್ತು ವೀಕ್ಷಕರೇ ನೀವು ಪ್ಯಾಷನನ್ನು ಫಾಲೋ ಮಾಡಬೇಕು, ನಿಮ್ಮಲ್ಲಿರೋ ಪ್ಯಾಷನನ್ನು ಫಾಲೋ ಮಾಡ್ತಾ ಹೋಗಬೇಕು. ಸೊ ಇವತ್ತಿನ ವಿಡಿಯೋ ನಿಮಗೋಸ್ಕರ. ನಿಮ್ಮಲ್ಲಿರುವ ಪ್ಯಾಷನನ್ನು ಜನಕ್ಕೆ ತೋರಿಸ್ಬೇಕು. ಆ ಪ್ಯಾಷನನ್ನು ನೀವು ತೋರಿಸ್ಬೇಕಾದ್ರೆ ಅದರಲ್ಲಿ ಇನ್ವಾಲ್ವ್ ಆಗಬೇಕು. ಅದರಲ್ಲಿ ಇನ್ವಾಲ್ವ್ ಆಗಬೇಕಾದ್ರೆ ನೀವು ಅದನ್ನು
ಅಳವಡಿಸ್ಕೊಳ್ಬೇಕು. ಅದನ್ನು ಅಳವಡಿಸ್ಕೊಳ್ಬೇಕಾದ್ರೆ ಪ್ರತಿನಿತ್ಯ ಅದರ ಹಿಂದೆ ಓಡ್ತಾ ಇರಬೇಕು. ಫಾಲೋ ಯುವರ್ ಪ್ಯಾಷನ್. ಒಂದು ದಿವಸ ನಿಮ್ಮ ಹೃದಯದ ಮಾತನ್ನು ಒಂದ್ಸರಿ ನೀವು ಕೇಳ್ಕೊಳ್ಳಿ. ನಿಮ್ಮ ಫ್ಯಾಷನನ್ನು ಫಾಲೋ ಮಾಡಿ, ಗೊತ್ತಾಯ್ತಾ? ಇದು ನಿಮ್ಮ ಜಿಂದಗಿ ಅಂದರೆ ಜೀವನವನ್ನೇ ಚೇಂಜ್ ಮಾಡೋ ವಿಡಿಯೋ ಆಗಿರ್ಬೋದು. ಇದೇ ರೀತಿ ಅಮಿತ್ ಏನು ಮಾಡ್ತಾರೆ, ಆ ಬ್ಲಾಗರ್ನ ವೀಡಿಯೋವನ್ನು ನೋಡಿ ಇವನು ಅಂದ್ಕೊಳ್ತಾನೆ ನನ್ನ ಫ್ಯಾಷನನ್ನು ಫಾಲೋ ಮಾಡಬೇಕು ಅಂತ, ಇದು ಜಾಬ್ ಲೈಫನ್ನ ಬಿಡಬೇಕು ಅಂತ. ಸೊ ಬಿಡೋಕ್ಕಾಗಲ್ಲ. ಯಾಕಂದರೆ ಜಾಬ್ ಲೈಫ್ ಏನಾಗುತ್ತೆ ಅಂದರೆ, ನೀವು ಹೋಗಿ ಮಂಡೇ ಟು ಸ್ಯಾಟರ್ಡೆ ಹೀಗೆ ಹೋಗಿ ಸ್ಟಾರ್ಟಿಂಗ್ EMI ಇರಲ್ಲ, ಎಂಡ್ ಆಗುವಾಗ 3/4% EMI ಆಗಿರುತ್ತೆ. ಸೊ ಅದನ್ನು ಆ ಕೆಲಸವನ್ನು ಬಿಡೋಕ್ಕಾಗದೆ, ಇವನ ಪ್ಯಾಷನನ್ನು ಫಾಲೋ ಮಾಡೋಕ್ಕಾಗದೆ ಲಾಕ್ ಆಗಿ ಬಿಟ್ಟಿರ್ತಾರೆ. ಸೊ ಬಟ್ ಅಮಿತ್ ಆ ರೀತಿ ಮಾಡಲ್ಲ. ಒಂದು ಮರದ ತುಂಡನ್ನು ಮನೇಲಿ ಬಂದು ಕೂತು ಕೆತ್ತಕ್ಕೆ ಶುರು ಮಾಡ್ತಾನೆ. ಅವನದು ಫ್ಯಾಷನ್ ಆಗಿರುತ್ತೆ. ಮನೇಲಿ ಹೆಂಡತಿ ಬಂದು ನೋಡ್ತಾಳೆ, ಏನ್ರಿ ಆ ಮರದ ತುಂಡನ್ನ ಕೆತ್ತಾ ಇದ್ದೀರಾ ಅಂತ. ಸೊ ಅವಳು ಅಷ್ಟೇ ಹೇಳಿದರು, ಅವ್ನು ಕೇಳದೆ ಕೆತ್ತಾಗಿ ಕೊಡ್ತಾನೆ. ಅವನಿಗೆ ಫಸ್ಟಿಗೆ ಹೋಗಿ ಅವನ ಫ್ರೆಂಡ್ಸಿಗೆ ಹೇಳ್ತಾನೆ, ನಾನು ನನ್ನ ಫ್ಯಾಷನನ್ನು ಫಾಲೋ ಮಾಡ್ತಿದ್ದೀನಿ ಅಂತ. ಫ್ರೆಂಡ್ಸ್ ಹೇಳ್ತಾರೆ, ಹುಚ್ಚು ನನ್ನ ಮಗ, ಇನ್ನು ನಿನ್ನ EMI ಇಷ್ಟಿದೆ, ಇನ್ನು ಫ್ಯಾಷನ್ ಎಲ್ಲಿಂದ ಬರುತ್ತೆ ಅಂತ. ಅಲ್ಲಿಂದ ಸ್ವಲ್ಪ ಹೋಪ್ಸ್ ಡೌನ್ ಆಗುತ್ತೆ ಅಮಿತ್ಗೆ. ಮತ್ತೆ ಮನೆಗೆ ಹೋಗ್ತಾನೆ, ಅದನ್ನು ಕೆತ್ತಕ್ಕೆ ಶುರು ಮಾಡ್ತಾನೆ. ಅದು ಹೆಂಗೆ ಕೆತ್ತಾನಂದರೆ, ಹೆಂಡತಿ ಬಂದು ಟ್ರಿಗರ್ ಮಾಡ್ತಿದ್ರು ಅವನು ಕೆತ್ತಾನೆ. ಕೆತ್ತಿ ಅದು ಹೆಂಗಾಗುತ್ತೆ ಅಂದರೆ ಒಂದು ಆಕೃತಿಗೆ ಬರುತ್ತೆ. ಅಮಿತಿಗೆ ಸ್ವಲ್ಪ ಹೋಪ್ಸ್ ಬರುತ್ತೆ ಅಲ್ಲಿ. ಎಕ್ಸಾಂಪಲ್ಗೆ ನಾನು ಹೇಳೋದಾದರೆ, ಒಂದು ಲೇಡಿ ಮದುವೆ ಆಗ್ತಾಳೆ. ಮದುವೆಗಿಂತ ಮುಂಚೆ ಅವಳಿಗೆ ಕುಕ್ ಆಗಬೇಕನ್ನೋ ಕನಸಿರುತ್ತೆ. ಅವಳು ಆ ಕುಕ್ಕನ್ನು ಫ್ಯಾಷನನ್ನು ಫಾಲೋ ಮಾಡಿರಲ್ಲ, ಬಟ್ ಅವಳಿಗೆ ಗೊತ್ತಿದೆ ಅವಳ ಹತ್ರ ಫ್ಯಾಷನ್ ಇದೆ ಅಂತ. ಸೊ ಮದುವೆ ಆದಮೇಲೆ ಅವಳು ಅಂದ್ಕೊಳ್ತಾಳೆ, ಒಂದು ವಿಡಿಯೋವನ್ನು ನೋಡಿ ಅದೇ ರೀತಿ ನಾನು ಒಂದು ಡಿಫ್ರೆಂಟ್ ಆದ ಒಂದು ಕೇಕನ್ನು ರೆಡಿ ಮಾಡಬೇಕು, ಯಾಕಂದರೆ ನನಗೆ ಕುಕ್ಕಲ್ಲಿ ಫ್ಯಾಷನ್ ಇದೆ. ಸೊ ಅವಳು ಒಂದು ಕೇಕನ್ನು ರೆಡಿ ಮಾಡಿ ಅದಕ್ಕೆ ಮೇಲಿಂದ ಡೆಕೋರೇಷನ್ ಮಾಡ್ತಾಳೆ. ಆ ಡೆಕೋರೇಷನ್ ಹೆಂಗಿರುತ್ತೆ ಅಂದರೆ, ಮನೆ ಹತ್ತಿರದವರು ಬಂದು ಅಪ್ರಿಷಿಯೇಟ್ ಮಾಡ್ತಾರೆ, ಏನು ಕೇಕ್ ಮಾಡಿದ್ದೀರ ಅಂತ. ಹಸ್ಬೆಂಡ್ ಬೇರೆ ಖುಷಿ ಆಗ್ತಾರೆ, ಎಲ್ಲರೂ ಬಂದು ರಿಲೇಟಿವ್ ಎಲ್ಲ ಅಪ್ರಿಷಿಯೇಟ್ ಮಾಡ್ತಾರೆ, ನೇಬರ್ ಕೂಡ. ಸೊ ಆವಾಗ ಆಕೆ ಅಂದ್ಕೊಳ್ತಾಳೆ, ನನ್ನಲ್ಲಿ ಇರೋ ಈ ಕುಕ್ಕಿಂಗ್ ಏನಿದೆ ಇದನ್ನು ನಾನು ಇಂಪ್ರೂವ್ ಮಾಡಬೇಕು ಅನ್ನೋದು. ಮದುವೆ ಆದಮೇಲೆ ಅವಳದು ಆ ಕೇಕಿನೇನು ಮಾಡಿದ್ದಾಳೆ ಅದನ್ನು ಇನ್ಸ್ಪಿರೇಷನ್ ಇಟ್ಕೊಂಡು ಅವಳು ಮತ್ತೆ ಒಂದು 3 ಕೇಕನ್ನು ರೆಡಿ ಮಾಡ್ತಾಳೆ. ಯಾಕಂದರೆ ಆ ಕೇಕ್ನ ನೋಡಿ ಒಬ್ಬರು ಆರ್ಡ್ರ್ ಕೊಡ್ತಾರೆ, ನೀವು ಕೇಕ್ ಮಾಡೋದನ್ನು ನಾವು ಪರ್ಚೇಸ್ ಮಾಡ್ತೀವಿ ಅಂತ. ಸೊ ಇವಳು 3 ಕೇಕ್ ಮಾಡ್ತಾಳೆ. 3 ಕೇಕ್ ಏನು ಮಾಡಿರ್ತಾಳೆ, ಅದರಲ್ಲಿ 1 ಕೇಕ್ ಹಾಳಾಗಿರುತ್ತೆ. 3 ಕೇಕ್ನ ಎಲ್ಲರೂ ಪರ್ಚೇಸ್ ಮಾಡಿರ್ತಾರೆ. 1 ಕೇಕ್ ಹಾಳಾದಾಗ ಆ ಕಸ್ಟಮರ್ ಏನು ಹೇಳ್ತಾನೆ ಅಂದರೆ, ಕಾಲ್ ಮಾಡಿ ಬಾಯಿಗೆ ಬಂದಂಗೆ ಉಗ್ದಾಗ ಅವಳು ಡಿಪ್ರೆಷನ್ಗೆ ಹೋಗ್ತಾಳೆ. ಏನಾಯ್ತಪ್ಪ ನನ್ನ ಕೇಕಿಗೆ ಅಂತ. ಸೊ ಹಸ್ಬೆಂಡ್ ಹೇಳ್ತಾನೆ, ನಿಮ್ಗೆ ಇದೆಲ್ಲ ಚಕ್ಕೆ ಬೇಕಿತ್ತ ನಿಮಗೆ ಅಂತ, ಈ ಪ್ರಾಯಕ್ಕೆ ಇದೆಲ್ಲ ಬೇಕಾ ಅಂತ. ಬಟ್ ಅವಳು ಮಾತ್ರ ಹೋಪ್ಸ್ ಬಿಡಲ್ಲ, ಅಳ್ತಾ ಕೂಡ್ತಾಳೆ. 1 ವಾರ ಆಗುತ್ತೆ, 2 ವಾರ ಆಗುತ್ತೆ, 3ನೇ ವಾರ ಮತ್ತೆ ಕೇಕ್ ಬಿಸ್ನೆಸ್ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಛಲ ಬಿಡದೆ ಸ್ಟಾರ್ಟ್ ಮಾಡ್ತಾಳೆ, ಸಕ್ಸಸ್ ಆಗ್ತಾಳೆ. ಹೀಗೆ ಅಮಿತ್ ಅವರು ಏನು ಕಲಾಕೃತಿನ ಮಾಡ್ತಾ ಇರ್ತಾರೆ. ಅವರು ಆಗಾಗ ರೀಲ್ಸ್ ನೋಡ್ತಾ ಇರ್ತಾರೆ. ರೀಲ್ಸಲ್ಲಿ ಒಬ್ಬರು ಹೇಳ್ತಾರೆ, ಕ್ವಿಟ್ ದ ಜಾಬ್, ನಿನ್ನ ಪ್ಯಾಷನನ್ನು ಫಾಲೋ ಮಾಡು ಅಂತ. ಕೆಲವರು ಬೇರೆ ಬೇರೆ ರೀತಿ ಒಪಿನಿಯನ್ ಕೊಡ್ತಾ ಇರ್ತಾರೆ. ಸೊ ಅಮಿತ್ ಕನ್ಫ್ಯೂಸ್ ಆಗಿಬಿಡ್ತಾರೆ, ನನ್ನ ಹತ್ರ ಪ್ಯಾಷನ್ ಇದೆಯೋ ಇಲ್ವೋ ಅಂತ. ಯಾಕಂದರೆ ಆ ಕಲಾಕೃತಿ ಕಂಪ್ಲೀಟ್ ಆಗ್ತಾ ಇರೋದಿಲ್ಲ. ತುಂಬ ಬೇಜಾರಾಗ್ತಾನೆ. ಬಸ್ಸಲ್ಲಿ ಕೂತು ಸದಾ ಅದರದ್ದೇ ಆಲೋಚನೆ, ಎಲ್ಲಿ ಹೋದರೂ ಅದರದ್ದೇ ಆಲೋಚನೆ. ಅಮಿತ್ ಒಬ್ಬ ವ್ಯಕ್ತಿ 2 ರೀತಿ ಆಲೋಚನೆ ಮಾಡ್ತಾನೆ. ಒಂದು, ಈ ಪ್ಯಾಷನ್ ಗೀಷನ್ ಏನಿಲ್ಲ, ಖಾಲಿ ದುಡ್ಡು ಮಾಡ್ತಾ ಇರಬೇಕು. ಇನ್ನೊಂದು, ಪ್ಯಾಷನ್ ಏನೋ ನನ್ನಲ್ಲಿದೆ, ಬಟ್ ನನಗೇನಂತ ಗೊತ್ತಾಗ್ತಿಲ್ಲ ಅಂತ. 2 ಆಲೋಚನೆಗಳು ತಪ್ಪು. 2018ರಲ್ಲಿ ಸ್ಟ್ಯಾನ್ಫೋರ್ಡ್ ಯೂನಿವರ್ಸಿಟಿ ಒಂದು ಲ್ಯಾಂಡ್ಮಾರ್ಕ್ನ ರೆಡಿ ಮಾಡುತ್ತೆ. ಅದರ ಪ್ರಕಾರ ಅಮಿತ್ನಂಥ ವ್ಯಕ್ತಿಗಳು ತುಂಬ ಜನ ಇದ್ದಾರೆ. ಅವ್ರ ಪ್ರಕಾರ ನಮ್ಮಲ್ಲಿ ಏನೋ ಒಂದು ಪ್ಯಾಷನ್ ಇದೆ, ಬಟ್ ಅದು ಸಿಕ್ಕರೆ ನಾನು ಹೋಗಿ ಅದನ್ನು ಓವರ್ಟೇಕ್ ಮಾಡಿ ನಾನು ಸಕ್ಸಸ್ಸನ್ನು ಪಡಿತೀನಿ ಅಂತ.
ಆದರೆ ಅವರು ರೀಚ್ ಆಗೋದೇ ಇಲ್ಲ. ಈ ಥರ ಯೋಚನೆ ಮಾಡೋದು ತಪ್ಪು, ನಿಜವಾಗ್ಲೂ ತಪ್ಪು. ಪ್ಯಾಷನ್ ಅನ್ನೋದು ಒಂದು ಮುಚ್ಚಿರೋ ಟ್ಯಾಲೆಂಟ್ ಅಲ್ಲ, ಅದನ್ನು ನಾವು ಬೆಳೆಸಬೇಕು. ನೀರು ಹಾಕಿ, ಪ್ರತಿನಿತ್ಯ ನೀರು ಹಾಕಿ ಬೆಳೆಸಬೇಕು. ಅದೊಂಥರ ಗಿಡದ ಥರ, ಗಿಡ ಬೆಳೆದು ಮರ ಆಗಬೇಕು. ಹೀಗೆ ಪ್ರೊಫೆಸರ್ ಕ್ಯಾಲ್ ನ್ಯೂಪೋರ್ಟ್ ಅವರೊಂದು ಬುಕ್ಸಲ್ಲಿ ಹೇಳ್ತಾರೆ, ಫಾಲೋ ಯುವರ್ ಪ್ಯಾಷನ್ ಅನ್ನೋದು ಒಂದು ಬೇಡದ ಅಡ್ವೈಸ್, ಯಾಕಂದರೆ ಅದು ನಿಮ್ಮನ್ನು ಸ್ಟ್ರೆಸ್ಸಿಗೆ ದೂಡ್ಬಿಡುತ್ತೆ ಅಂತ ಪ್ರೊಫೆಸರ್ ಕ್ಯಾಲ್ ನ್ಯೂಪೋರ್ಟ್ ಅವರು ಹೇಳ್ತಾರೆ. ಅವರು ಪ್ಯಾಷನ್ ಹೇಳ್ತಾರೆ, ಅದು ಮುಚ್ಕೊಂಡಿರೋ ಟ್ಯಾಲೆಂಟ್ ಅಲ್ಲ, ಅದನ್ನು ನಾವು ಮರದ ಥರ ಬೆಳೆಸಬೇಕು ಅಂತ ಪ್ರೊಫೆಸರ್ ಕಾಲ್ ನ್ಯೂಪೋರ್ಟ್ ಅವರು ಹೇಳ್ತಾರೆ. ಹಾಗಾದರೆ ಅಮಿತ್ ಅವರಿಗೆ ಏನು ಪ್ರಾಬ್ಲಮ್ ಅನ್ನೋದನ್ನು ನೀವು ಕೇಳ್ಬೋದು. ಇದು ಅಮಿತ್ನಂಥ ವ್ಯಕ್ತಿಗಳು 80% ಜನ ನಮ್ಮ ದೇಶದಲ್ಲಿದ್ದಾರೆ ಅಥವಾ ಪ್ರಪಂಚದಲ್ಲಿದ್ದಾರೆ. ಯಾಕೆ ಇವರು ತನ್ನ ಪ್ಯಾಷನನ್ನು ಹುಡುಕ್ಲಿಕ್ಕಾಗದೆ ಒಂದು ಸಿಸ್ಟಮಲ್ಲಿ ಸಿಕ್ಕಿ ಬಿದ್ದಿದ್ದಾರೆ? ನಾನು ಆವಾಗ ಹೇಳಿದ ಸ್ಟೋರಿ, ಒಂದು ಲೇಡಿ ತನ್ನ ಕುಕ್ಕಿಂಗ್ ಕೆರಿಯರನ್ನು ಹೇಗೆ ಸ್ಟಾರ್ಟ್ ಮಾಡಿ ಸಕ್ಸಸ್ ಆಗ್ತಾಳೆ ಅಂತ. ಆ ಕುಕ್ಕಿಂಗ್ ಕೆರಿಯರು ಅವರು ಮದುವೆ ಆದ ನಂತರ 10 ವರ್ಷಗಳ ನಂತರ 2 ಮಕ್ಕಳಾದ ಮೇಲೆ ಆ ಸಾಧನೆಯನ್ನು ಮಾಡಿರುವಂಥದ್ದು. ಸೊ ಇಲ್ಲಿ ಅಮಿತ್ ಅವರು ಯಾಕೆ ತನ್ನ ಸಾಧನೆಯನ್ನು ರೀಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಪ್ರಶ್ನೆ. ನಾನು ಆ ಲೇಡಿ ಸ್ಟೋರಿಯನ್ನು ಹೇಳಿದೆ. ಅವರು ಸಕ್ಸಸ್ ಅನ್ನೋ ಪೊಸಿಷನಿಗೆ ಯಾವಾಗ ರೀಚ್ ಆಗ್ತಾರೆ ಅಂತ, ಅದಕ್ಕೆ ಎಕನಾಮಿಸ್ಟ್ ಹೇಳ್ತಾರೆ ಫ್ಲೋ ಸ್ಟೇಟ್ ಅಂತ. ಫ್ಲೋ ಸ್ಟೇಟ್ ಅನ್ನೋದು ಯಾವಾಗ ಬರುತ್ತೆ ಅಂದರೆ, ಅವರು ತಮ್ಮ ಕೆಲಸದಲ್ಲಿ 100% ಕೊಡ್ತಾ ಇರ್ತಾರೆ. ಅಂದರೆ ಹೇಗೆ ಕೊಡ್ತಾರೆ ಅಂದರೆ, ಅವರಿಗೆ ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ, ಊಟ ಮಾಡಿದ್ದು ಗೊತ್ತಾಗಲ್ಲ, ಫುಡ್ ತಿಂದಿದ್ದು ಗೊತ್ತಾಗಲ್ಲ. ಅಂದರೆ ಅವರು 100%ಅನ್ನು ಆ ವರ್ಕಿಗೆ ಕೊಡ್ತಾ ಇರ್ತಾರೆ. ಅದರಲ್ಲಿ ಅವರಿಗೆ ಯಾವುದೋ ಒಂಥರ ರಿಲ್ಯಾಕ್ಸ್ ಫೀಲ್ ಆಗ್ತಾ ಇರುತ್ತೆ. ಅದಕ್ಕೆ ಫ್ಲೋ ಸ್ಟೇಟ್ ಅಂತ ಎಕನಾಮಿಕ್ಸ್ಟ್ ಹೇಳ್ತಾರೆ. ಫ್ಲೋ ಸ್ಟೇಟ್ ಯಾವಾಗ ಆಗಲಿಕ್ಕೆ ಸಾಧ್ಯ ಅಂದರೆ, ನಿಮ್ಮ ಕೆಲಸ ಅಂದರೆ ನೀವು ಮಾಡಿರುವಂತಹ ಕೆಲಸ 100% ರಿಸಲ್ಟ್ ಕೊಟ್ಟಾಗ. ಅದು ಹೇಗಾಗುತ್ತೆ ಅಂದರೆ, ನಿಮಗೆ ಗೊತ್ತಿಲ್ಲದೆ ನೀವು ಅದರಲ್ಲಿ ಇನ್ವಾಲ್ವ್ ಆಗಿರ್ತೀರ. ಅದು ಕಷ್ಟಕರವಾದ ಕೆಲಸವಾಗಿದ್ರೆ ಅದನ್ನು ಈಸಿಯಾಗಿ ಮುಗಿಸ್ತೀರ. ಇದಕ್ಕೆ ಫ್ಲೋ ಸ್ಟೇಟ್ ಅಂತಾರೆ. ಎಕ್ಸಾಂಪಲ್, ಆ ಲೇಡಿ ಹೇಗೆ ಬೆಳೀತಾಳೆ ಅಂದರೆ, ಅವಳ ಫುಡ್ಡು ಝೊಮ್ಯಾಟೊ, ಸ್ವಿಗ್ಗಿ ಅಂತ ಕಂಪ್ನಿಗಳು ಈಗಲೂ ಕೂಡ ಪರ್ಚೇಸ್ ಮಾಡ್ತಾ ಇದೆ. ಅಮಿತ್ ಅವರಿಗೆ ತನ್ನ ಏಮನ್ನು ಯಾಕೆ ರೀಚ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂದರೆ, ಅದು ಅವ್ರದ್ದು ಪ್ರಾಬ್ಲಮ್ ಅಲ್ಲ. 80% ಯಾಕೆ ಈ ಸಿಸ್ಟಮಲ್ಲಿ ಪಸ್ಕಯ ಅಂದರೆ ಲಾಕ್ ಆಗಿದ್ದಾರೆ ಅಂದರೆ, ಕಾರಣ ಅವರ ಸ್ಕೂಲಲ್ಲಿ ಯಾವುದು ಕಾಂಪಿಟೇಟಿವ್ ಆಗಿ ಕಲಿಸಿರೋದಿಲ್ಲ. ಎಲ್ಲರೂ ಒಂದು ಸಿಸ್ಟಮ್ನ ಒಳಗೆ ಲಾಕ್ ಆಗಿದ್ದಾರೆ. ಹಾಗಾಗಿ 80% ಜಾಬ್ ಅಂತ ಹೋಗ್ತಾ ಇದ್ದಾರೆ. ನೀವು ನೋಡ್ಬೋದು, ಆ ರೀತಿ ನೀವು ಸ್ಕೂಲಿಗೆ ಹೋಗಿ ಬರೋದಾದರೆ, ಈ ಫೇಮಸ್ ಸೈಂಟಿಸ್ಟ್ಗಳೆಲ್ಲ ಎಲ್ಲಿಂದ ಬಂದರು? ಇಲ್ಲ, ನಮಗೆ ಯಾಕೆ ಚೆನ್ನಾಗಿ ಗಿಟಾರ್ ಬಾರ್ಸೋಕ್ಕೆ ಬರಲ್ಲ, ನಮಗೆ ಯಾಕೆ ಹಾರ್ಮೋನಿಯಂ ಬಾರ್ಸೋಕ್ಕೆ ಬರಲ್ಲ, ನಮಗೆ ಯಾಕೆ ತಬಲಾ ಬಾರ್ಸೋಕ್ಕೆ ಬರಲ್ಲ, ನಮಗೆ ಯಾಕೆ ಸೈಂಟಿಸ್ಟ್ ಆಗೋಕ್ಕಾಗಲ್ಲ, ನಮಗೆ ಯಾಕೆ, ಎಲ್ಲವೂ ಕ್ವಶನ್ ಮಾರ್ಕ್ ಆಗಿದೆ. ಇದು ಅವ್ರದ್ದು ತಪ್ಪಲ್ಲ. ಅವರಿಗೆ ಕಾಂಪಿಟೇಟಿವ್ ಆಗಿ ಸ್ಕೂಲಲ್ಲಿ ಕಲಿಸಲ್ಲ, ಮತ್ತು ಅವರಿಗೆ ಅವರ ಮನೆಯಲ್ಲಿ ಅಷ್ಟು ಮೋಟಿವೇಟ್ ಮಾಡಲ್ಲ. ನಿಜವಾಗಿ ನೋಡಲಿಕ್ಕೆ ಹೋದರೆ 12,000 ಕೆರಿಯರ್ ಕ್ಯಾಟಗರಿ ಇದೆ. ಆದರೆ ನಮ್ಮ ದೇಶದಲ್ಲಿ ಖಾಲಿ 10-5% ಮಾತ್ರ ಲಾಯರ್, ಇಂಜಿನಿಯರ್, ಡಾಕ್ಟರ್, ಮತ್ತು ಈಗ ನೀವು ನೋಡ್ತಿರುವಂಥದ್ದು ಆ್ಯಕ್ಟರ್, ಕ್ರಿಕೆಟರ್, ಯೂಟ್ಯೂಬರ್, ಇಷ್ಟೇ. ಹೀಗಾಗಿ ನಿಮ್ಮ ಪ್ಯಾಷನ್ ನಿಮಗೆ ಗೊತ್ತಾಗಿಲ್ಲ ಅಂದರೆ ಇದು ನಿಮ್ಮ ಗಲ್ತಿ ಅಲ್ಲ, ಸಿಸ್ಟಮ್ ನಿಮಗೆ ಆ ಅಪರ್ಚುನಿಟಿಯೇ ಕೊಟ್ಟಿಲ್ಲ ಅಂತ ಅರ್ಥ. ಇವೆಲ್ಲ ಯಾಕೆ? ನಿಮಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೇನೆ. ರೋಜರ್ ಫೆಡರಲ್ ಗೊತ್ತಿರ್ಬೋದು. ಅವರು ಚಿಕ್ಕವರಿರುವಾಗ ಅವ್ರಿಗೆ ಗೊತ್ತಿರಲಿಲ್ಲ ಯಾವುದು ಟ್ಯಾಲೆಂಟ್, ನಮ್ಮ ಹತ್ರ ಪ್ಯಾಷನ್ ಇದೆ ಅಂತ. ಫಾರ್ ಎಕ್ಸಾಂಪಲ್, ಅವರು ಫುಟ್ಬಾಲ್ ಆಡ್ತಿದ್ರು, ಕ್ರಿಕೆಟ್ ಆಡ್ತಿದ್ರು, ಟೆನ್ನಿಸ್ ಆಡ್ತಿದ್ರು, ಹಾಕಿ ಆಡ್ತಿದ್ರು, ಎಲ್ಲವೂ ಆಡ್ತಿದ್ರು. ಅವರಿಗೆ ಲಾಸ್ಟಿಗೆ ಗೊತ್ತಾಗಿದ್ದು ಟೆನ್ನಿಸ್ಸು ನಂದು ಪ್ಯಾಷನ್ ಅಂತ. ಅದೇ ರೀತಿ MS ಧೋನಿ, ಇವರು ಕೂಡ ಚಿಕ್ಕವರಿರುವಾಗ ಫುಟ್ಬಾಲ್ ಆಡ್ತಾಯಿದ್ರು. ಯಾಕಂದರೆ ಗೋಲ್ ಕೀಪಿಂಗ್ ಅಂದರೆ ಅವ್ರಿಗೆ ತುಂಬ ಇಷ್ಟ. ಫುಟ್ಬಾಲ್ ಆಡ್ತಿದ್ರು, ಕ್ರಿಕೆಟ್ ಆಡ್ತಿದ್ರು, ಎಲ್ಲವೂ ಮಿಕ್ಸ್ ಆಗಿ ಆಡ್ತಾಯಿದ್ರು. MS ಧೋನಿ ಅವರಿಗೆ ಫೈನಲ್ ಆಗಿ ಗೊತ್ತಾಗಿತ್ತು ಕ್ರಿಕೆಟಲ್ಲಿ ತನ್ನ ಪ್ಯಾಷನ್ ತುಂಬ ಇದೆ ಅನ್ನೋದು. ಸೊ ಇದು ಬೆಸ್ಟ್ ಎಕ್ಸಾಂಪಲ್. ಸೊ ನಾನು ಹೇಳ್ತಿರೋದೇನೆಂದರೆ, ಪ್ಯಾಷನನ್ನು ಫಾಲೋ ಮಾಡಿ. ಪ್ಯಾಷನ್ ಹೇಗಿರಬೇಕಂದ್ರೆ, ನಿಮಗೆ ಅದರಲ್ಲಿ ಇನ್ವಾಲ್ವ್ಮೆಂಟ್ ಇರಬೇಕು. ಇನ್ವಾಲ್ವ್ಮೆಂಟ್ ಹೆಂಗಿರಬೇಕಂದ್ರೆ, ಟೈಮ್ ಹೋಗಿದ್ದು ಗೊತ್ತಾಗಬಾರ್ದು. ಟೈಮ್ ಹೋಗಿದ್ದು ಹೆಂಗೆ ಗೊತ್ತಾಗಬಾರ್ದು ಅಂದರೆ, ಊಟ ಮಾಡಿದ್ದು ಗೊತ್ತಾಗಬಾರ್ದು.
ಅದರಿಂದ ನಿಮಗೆ 100% ಸ್ಯಾಟಿಸ್ಫ್ಯಾಕ್ಷನ್ ಲೆವೆಲ್ ಸಿಗುತ್ತೆ. ಅಂದರೆ ಆ ಒಂದು ಸ್ಟ್ರೆಸ್ಸನ್ನು ಬಿಟ್ಟು ಔಟ್ ಆಫ್ ದ ರೇಂಜ್ ನಿಮ್ಗೆ ಹೋಗಿ ಆ ಖುಷಿಯನ್ನು ಪಡ್ತೀರಿ ಅದನ್ನು ರೀಚ್ ಆದಾಗ. ಸೊ ಅದೇ ಪ್ಯಾಷನ್. ಸೊ ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತು ನಾವು ವೀಡಿಯೋನ ಮುಗಿಸ್ತಾ ಇದ್ದೀನಿ. ಇನ್ನಷ್ಟು ಎಫೆಕ್ಟಿವ್ ವೀಡಿಯೋ ಇಟ್ಕೊಂಡು ನೆಕ್ಸ್ಟ್ ವೀಡಿಯೋದಲ್ಲಿ ಬರ್ತೀನಿ. ಅಲ್ಲಿ ತನಕ ಬಾಯ್ ಬಾಯ್.